ಒಂದು ನ್ಯೂ ಟೈಪ್ ಚಪಾತಿ ಮಾಡುವ. ನ್ಯೂ ಟೈಪ್ ಚಪಾತಿಗೆ ಏನೆಲ್ಲ ಬೇಕು? ಇದು ಚಪಾತಿ, ಇನ್ನೊಂದು ಚಪಾತಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಒಂದು ಇದು ಉಂಟಲ್ಲ ನೀರುಳ್ಳಿ, ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಅರ್ಧ ಕಾಯಿ ಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇಡಬೇಕು. ಸ್ವಲ್ಪ ಹದ ಫ್ರೈ ಮಾಡಿ ಇಡಬೇಕು. ಒಂದು ಮೊಟ್ಟೆಯನ್ನು ಬೇಯಿಸಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಒಂದು ಕಪ್ಪಿನಲ್ಲಿ ರೆಡಿ ಮಾಡಿ ಇಡಬೇಕು. ಈಗ ಇದಕ್ಕೆ ಫಸ್ಟಿಗೆ ಈ ಚಪಾತಿಗೆ ಎಣ್ಣೆ ಸವಾರಿ ಇಡೀದಕ್ಕೆ ಎಣ್ಣೆ ಸವಾರಿ ನೀರುಳ್ಳಿ ಮತ್ತು ಮೊಟ್ಟೆಯನ್ನು ಅದರ ಮೇಲೆ ಇಟ್ಟು ಇದು ಚಪಾತಿಯನ್ನು ಅದರ ಮೇಲೆ ಇಡುವ. ಚಪಾತಿಗೆ ಎಣ್ಣೆ ಚಪಾತಿಗೆ ಸವರಬೇಕು. ಸವರಿದ ನಂತರ ನೀರುಳ್ಳಿ, ಕೊತ್ತಂಬರಿ ಮತ್ತು ಕಾಳು ಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಡೀ ಚಪಾತಿಗೆ ಹಾಕಬೇಕು. ನಂತರ ಮೊಟ್ಟೆಯ ತುಂಡುಂಟಲ್ಲ, ಒಂದು ಮೊಟ್ಟೆ ಬೇಯಿಸಿದ್ದು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿ ಇದರ ಮೇಲೆ ಈ ಚಪಾತಿಯನ್ನು ಇಟ್ಟು ಲಟ್ಟಿಸುವ ಗೈಸ್. ಮತ್ತು ಚಪಾತಿ ಕಾಣ್ತಾ ಇದೆಯಲ್ಲ, ಚಪಾತಿಯನ್ನು ನಾನು ಆಲ್ರೆಡಿ ಕಾವಲಿಗೆ ಹಾಕಿ ಕಾಯಿಸಿ ಬಂದಿದ್ದೇನೆ. ಮತ್ತು ಈಗ ಸ್ವಲ್ಪ ಸೈಡ್ನಲ್ಲಿ ಎಣ್ಣೆ ಹಾಕ್ತಾ ಬರುವ. ಅದು ಡೀಪ್ ಫ್ರೈ ಆಗಬೇಕು ಗೈಸ್. ಡೀಪ್ ಫ್ರೈ ಆದರೆ ಅದು ಪರೋಟದಾಗೆ ಆಗ್ತದೆ, ತುಂಬ ಚೆಂದ ಆಗ್ತದೆ. ಒಂದು ಚಪಾತಿ ತಿಂದರೆ ಸಾಕು ಗೈಸ್. ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ. ಇದನ್ನು 2-3 ಸಲ ಟರ್ನ್ ಮಾಡ್ತಾ ಹಾಕಿ ಕಾಯಿಸ್ಬೇಕು. ಕೆಂಪಗಾಗುವ ತನಕ ಕಾಯಿಸ್ಬೇಕು ಗೈಸ್. ಹೇಗೆ ಕಾಣ್ತಾ ಇದೆ ನೋಡಿ, ದಪ್ಪಗಾಗಿ. ಒಳಗೆ ಅದರದ್ದು ಮಸಾಲೆ ಉಂಟು, ಮೊಟ್ಟೆ, ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಕಿದ್ದೇನೆ. ಮತ್ತು ಡೀಪ್ ಫ್ರೈ ಮಾಡಬೇಕು ಗೈಸ್. ಹೇಗೆ ಕಾಣ್ತಾ ಇದೆ ನೋಡಿ, ಹೇಗೆ